ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ. ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ ಕಡೆ ಮುಖ ಮಾಡಲಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯದ ಭವಿಷ್ಯದ ದೃಷ್ಟಿಯಿಂದ ಅವರು ಹೊರಬರ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರು ಸೇರಿ ಹಲವರು ಬಂದಿಲ್ವಾ ಈಗಾಗಲೇ, ನಮ್ಮ ಪಕ್ಷಕ್ಕೂ ಬರೋರು ಬರ್ತಾರೆ ಅಂತ ಗುಂಡೂರಾವ್ ಹೇಳಿದ್ದಾರೆ. ನಂಬಿಕೆ ಯಾರಿಗಿದೆ ಹೇಳಿ? ಯಾರು ನಂಬಿಕೆ ಇದೆ ಅವ್ರ ಮೇಲೆ? ಬರೀ ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಅಂತ ಬಂದ್ಬಿಟ್ಟಿದೆ. ಅದಕ್ಕೆ ಈಗ ಮುಂದಿನ ಹೆಜ್ಜೆ ಅವ್ರಿಗೆ ಬಿಟ್ಟಿರುವಂಥದ್ದು. JDS ಇಂದ ಮುಂದೆ ಏನೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರವ್ರ ಸರ್ವೈವಲ್ ಅವರು ನೋಡ್ಕೊಳ್ತಾರೆ. ಕಾಂಗ್ರೆಸ್ಗೂ ಬರ್ಬೋದು, BJPಗೂ ಹೋಗ್ಬೋದು, ಅಲ್ಲೇ ಉಳಿಬೋದು, ಏನಾದರೂ ಮಾಡ್ಬೋದು. ಈಗಾಗಲೇ ಕೆಲವರೆಲ್ಲ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ? ಈಗ ನಮ್ಮ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ? ಈಗ ಬಾಲಕೃಷ್ಣ, ಚಲುವರಾಯ ಸ್ವಾಮಿ ಇವರೆಲ್ಲ ಎಲ್ಲಿಂದ ಬಂದರು? ಸಿದ್ದರಾಮಯ್ಯ ಸಾಹೇಬರು ಎಲ್ಲಿಂದ ಬಂದರು? ಯಾಕಂದರೆ ಈ ಒಂದು ಸ್ವಾರ್ಥ ರಾಜಕಾರಣ ಮಾಡಿ 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 ಒಂದು ಒಳ್ಳೆಯ ಪಕ್ಷವನ್ನು ಸಂಪೂರ್ಣವಾಗಿ ಹಾಳು ಮಾಡಿರೋರೇ ಇವರು. ಆ ಪಕ್ಷವನ್ನೇ ಹಾಳು ಮಾಡಿಟ್ಬಿಟ್ರು. ನಮ್ಮ ಪಕ್ಷದಲ್ಲಿ ಇವತ್ತೆಲ್ಲ ಎಲ್ಲ ಇದ್ದಾರಲ್ಲ, ಎಷ್ಟು ಜನ ಇದ್ದಾರೆ? ಇವು ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ನಮ್ಮ ಪಕ್ಷದಲ್ಲೇ ಇದ್ದಾರೆ. ಈಗ ಅದೇ ಥರ ಎಷ್ಟು ಜನ ಇದ್ದಾರೆ ನೋಡಿ. ಒಳ್ಳೆ ಜನ ಬಂದರೆ ಸೇರಿಸ್ಕೊಳ್ಬೇಕು. ಯಾಕಂದರೆ ನಮಗೂ ಕೂಡ ಒಳ್ಳೆ ಜನ ಬಂದರೆ ಅವನ್ನ ಸೇರಿಸ್ಕೊಳ್ತೀವಿ. ಬಂದರೆ ಒಳ್ಳೆಯದು. ಇವತ್ತು ಕಾಂಗ್ರೆಸ್ಸು ನಾವು ಎಲ್ಲ ನಮಗೆ ಯಾವುದೇ ರೀತಿಯ ಅದರ ಜಾತ್ಯತೀತ ನಿಲುವು ಇರಬೇಕಷ್ಟೆ, ಮತ್ತು ಒಂದು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು. ಆ ಎರಡು ಸಿದ್ಧಾಂತದಲ್ಲಿ ಅವ್ರಿಗೆ ನಂಬಿಕೆ ಇದ್ದರೆ ಕೋಮುವಾದದಿಂದ ದೂರ ಇರಬೇಕು. ಕೋಮುವಾದಿಗಳಿಗೆ ನಮ್ಮಲ್ಲಿ ಅವಕಾಶ ಇಲ್ಲ.